ಕಳೆದ 2 ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳಿ ಕೇಳಿ ಬೆಂಗಳೂರು ರಸ್ತೆಗಳನ್ನು ಕೇಳಬೇಕಾ? ಗುಂಡಿಮಯ. ಗುಂಡಿ ಮುಚ್ಚುತ್ತೀವಿ ಅಂತ ಹೇಳಿದ್ದೇ ಬಂತು. ಅದೇ ಪರಿಸ್ಥಿತಿ, ವಾಹನ ಸವಾರರು ಪರದಾಡುವಂತಹ ದುಸ್ಥಿತಿ. ಹಾಗಾದರೆ ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ರಾಜಧಾನಿಯ ಜನ ತತ್ತರಿಸಿ ಹೋಗ್ತಿದ್ದಾರೆ. ಅದರಲ್ಲೂ ನಗರದ ಕೆಲವೆಡೆ ರಸ್ತೆಗಳು ಕಿತ್ತು ಹೋಗಿಬಿಟ್ಟಿದ್ದಾವೆ. ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಇದರಿಂದ ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರಂತೂ ಹೈರಾಣ ಆಗ್ತಿದ್ದಾರೆ. ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ರಸ್ತೆಗಳು ಕಿತ್ತೋಗಿ ಅಧ್ವಾನ ಆಗಿಬಿಟ್ಟಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ನಮ್ಮ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನು ಹೇಗಿದೆ ಅನ್ನೋದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದೆ. ಆದರೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇರಬಹುದು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾನಿವತ್ತು ಕೋರಮಂಗಲದಲ್ಲಿರ್ತಕ್ಕಂಥ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ರಸ್ತೆ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ರಸ್ತೆ ಯಾವ ರೀತಿ ಕಿತ್ತು ಹೋಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ರಸ್ತೆ ಕಿತ್ತು ಹೋಗಿತ್ತು. ಈಗ ಮಳೆ ಬಂದಿರತಕ್ಕಂತಹ ನಂತರದಲ್ಲಿ ಇಡೀ ಒಂದು ರಸ್ತೆ ಅಧ್ವಾನ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಪ್ರತಿನಿತ್ಯ ಸಂಚಾರವನ್ನು ನಡೆಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ವಾಹನ ಸವಾರರು ನಿಜಕ್ಕೂ ಒಂದು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ಒಂದು ರಸ್ತೆ ಮೊದಲೇ ಕಿತ್ತು ಹೋಗ್ಬಿಟ್ಟು ಅನೇಕ ಒಂದು ಅಂದರೆ ಆಕ್ಸಿಡೆಂಟ್ಗಳಿರಬಹುದು, ಜೊತೆಗೆ ಬೆನ್ನು ಮೂಳೆ ಮುರಿತ, ಹೀಗೆ ಅನೇಕ ತೊಂದರೆಗಳು ಕೂಡ ಆಗ್ತಾ ಇದ್ವು. ಈಗ ಮಳೆ ಬಂದಿರತಕ್ಕಂತಹ ಒಂದು ನಂತರದಲ್ಲಿ ಇಡೀ ಒಂದು ಗುಂಡಿಯಲ್ಲಿ ಕಿತ್ತೋಗಿರ್ತಕ್ಕಂಥ ರಸ್ತೆಯಲ್ಲಿ ಮಳೆ ನೀರು ನಿಂತುಬಿಟ್ಟು ಇಡೀ ಒಂದು ರಸ್ತೆ ಅಧ್ವಾನ ಆಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರ್ತಕ್ಕಂತಹ ವಾಹನ ಸವಾರರೇ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ರೋಡ್ ಇಷ್ಟು ಕಿತ್ತೋಗ್ಬಿಟ್ಟಿದೆ, ಮಳೆ ಬಂದಿದೆ, ಏನು ಹೇಳ್ತೀರಾ? ಮೇಡಮ್, ತುಂಬ ಕಷ್ಟ ಆಗ್ತಿದೆ ಓಡಾಡೋಕ್ಕೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲಿ ಹುಂಡಿ ಇದೆಯೋ ಏನಂತ ಗೊತ್ತಾಗಲ್ಲ. ಸಡನ್ನಾಗಿ ಹುಂಡಿ ಇದೆ, ನೀರು ನಿಂತಿರುತ್ತೆ, ಗೊತ್ತಾಗಲ್ಲ ರೋಡ್ ಯಾವ ಥರ ಅಂತ. ನಾವೇನು ಕೇಳಲ್ಲ ಸರ್ ಗೌರ್ಮೆಂಟ್ಗೆ. ರೋಡ್ ಮಾತ್ರ ಕರೆಕ್ಟಾಗಿ ಮಾಡಲಿ ಅಂತ. ನಮಗೂ ಹೆಂಡ್ರು ಮಕ್ಕಳು ಇರ್ತಾರೆ ಮನೆಯಲ್ಲಿ, ಎಲ್ಲ ಬಿಟ್ಟು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಬೆಂಗಳೂರಲ್ಲಿ. ತುಂಬ ಕಷ್ಟ ಆಗ್ತಿದೆ ನಮಗಿಲ್ಲಿ. ಸರ್, ಮತ್ತೊಬ್ರು ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಈ ರೋಡು ಈ ಪರಿ ಕಿತ್ತೋಗಿದೆ, ಜೊತೆಗೆ ಮಳೆ ಬಂದುಬಿಟ್ಟು ಫುಲ್ ಅಧ್ವಾನ ಆಗಿದೆ, ಏನು ಹೇಳ್ತೀರಾ? ಮೇಡಮ್, ತುಂಬ ಕಷ್ಟ ನೋಡಿ. ಇವಾಗ ನಾನು ಅದೇ ಪೊಲೀಸರ ಹತ್ರ ಮಾತಾಡೋಕ್ಕೆ ಹೋದೆ, ಅವ್ರು ಸ್ವಲ್ಪ ಬಿಸಿ ಅವರಲ್ಲಿ. ತುಂಬ ಕಷ್ಟ. ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಮಿನಿಮಮ್ ಎಷ್ಟೊತ್ತಾಯಿತು ನೋಡಿ. ಹೆಂಗಿದೆ ನೋಡಿ ಪರಿಸ್ಥಿತಿ ನೋಡಿ. ಒಂದು ಸ್ವಲ್ಪ ನೋಡಿ, ಫುಲ್ ಇದೇ ರೀತಿಲ್ಲ, ಎಲ್ಲ ರೋಡು ಅದೇ ಆಗಿದೆ. ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೀವು ಜಕ್ಸಂದ್ರ ಅಗ್ರಕೆರೆ ಹತ್ರ ಹೋಗಿ ಫುಲ್ಲು ಹೊಂಡ ನಿಂತಿದೆ, ಮಂಡಿ ಉದ್ದ ನಿಂತಿದೆ. ಆಮೇಲೆ ನೋಡಿದ್ರೆ ಏನೋ ಗೊತ್ತಿಲ್ಲ ನೋಡಿ. ಅಗ್ರಕೆರೆ ಹತ್ರ ಲೇಕ್ ಹತ್ರ ಹೋಗಿ ಮಂಡಿ ಉದ್ದ ನೀರು, ಬೆಳಗ್ಗೆ ಫುಲ್ಲು ಟ್ರಾಫಿಕ್ ಜಾಮ್, ಫುಲ್ಲು ತೊಂದರೆ ಆಗ್ತಾಯಿದೆ ಮೇಡಮ್. ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ನಾನು ನೋಡಿ ಸ್ವಲ್ಪ ಸೈಡ್ಗೆ ಬಿಟ್ಟರೆ ನೋಡಿ ಹೆಂಗೆ ದಬ್ಬಕತ್ತಿ ಏನು ಈ ಥರ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತ ಸರ್ಕಾರ ಹೊಂಟಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಏನು ಮೇಡಮ್, ಏನು ಮಾಡೋದಂತ ನೋಡಿ. ಇದಕ್ಕೆಲ್ಲ ನೀವೇ ಪರಿಹಾರ ಮಾಡ್ಬೇಕು ಮೇಡಮ್. ಎಷ್ಟು ತೊಂದರೆ ಆಗ್ತದೆ ನೋಡಿ, ಯಾವ ಥರ ಆಗಿದೆ ಅಂತ ನೋಡಿ. ಅಲ್ಲಿ ಪರಿಸ್ಥಿತಿ ನೋಡಿ. ಹಂಗೆ ಒಂದು ಸ್ವಲ್ಪ ಮುಂದೆ ಬನ್ನಿ, ಅಗ್ರಕೆರೆ ಲೇಕ್ ಹತ್ರ ಬನ್ನಿ. ಅಲ್ಲಿ ಇರ್ತದೆ ಹೆಂಗಿದೆ ಅಂತ ನೋಡಿ ಜಾಗ ಇದೆ ಸ್ವಲ್ಪ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ವಾಹನ ಸವಾರರು ಹೇಳೋದೇನೆಂದರೆ, ನಾವು ಈ ರಸ್ತೆಯಲ್ಲಿ ಹೋಗಬೇಕಂದ್ರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಡ, ರಸ್ತೆ ಗುಂಡಿಗಳನ್ನು ಇರ್ಬೋದು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸಿ ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ರಸ್ತೆಗಳು ಮೊದಲೇ ಅಧ್ವಾನ ಆಗೋಗಿದೆ. ಎಲ್ಲ ಕಡೆ ಕೂಡ ರಸ್ತೆನ ಅಗದು ಹಾಳು ಮಾಡಿದ್ದಾರೆ. ಇನ್ನೊಂದು ಕಡೆ ಮಳೆ. ಸೊ ನೀವು ನೋಡ್ತಾ ಇರ್ಬೋದು, ಕೋರಮಂಗಲ ಭಾಗದಲ್ಲಿರುವಂತಹ ರಸ್ತೆ ಮಳೆ ನೀರು ಒಂದು ಕಡೆಯಿಂದ ಸತತವಾಗಿ ಮಳೆ ನೀರು, ಜೊತೆಗೆ ಯಾವುದೇ ರೀತಿ ಮಳೆ ನೀರು ಹರಿದು ಹೋಗೋಕ್ಕೆ ದಾರಿನೇ ಇಲ್ಲ, ರಸ್ತೆಗೆ ನೇರವಾಗಿ ಬರ್ತಾ ಇದೆ. ಇದರ ಎಫೆಕ್ಟ್ ನೋಡಿ, ರಸ್ತೆ ಯಾವ ರೀತಿ ಕುಸಿತ ಕಾಣುವಂತಹ ರೀತಿಯಲ್ಲಿ ಆಗಿದೆ. ಟಾರ್ ಎಲ್ಲ ಕಿತ್ಕೊಂಡು ಬಂದಿದೆ. ಇನ್ನೇನು ರಸ್ತೆ ಕುಸಿದು ಹೋಗುತ್ತೆ ರೀತಿಯಲ್ಲಿ ಆ ರೀತಿ ಆಗಿದೆ. ವೆಹಿಕಲ್ಗಳು, ವಾಹನ ಸವಾರರು ಅಷ್ಟೇ ಈ ಭಾಗವನ್ನು ಅವಾಯ್ಡ್ ಮಾಡಿಕೊಂಡೇ ಬರಬೇಕು. ಅದರಲ್ಲೂ ಕೂಡ ಕತ್ಲೆಯಲ್ಲಿ ಏನಾದರೂ ಕಾಣದೇ ಇದ್ದರೆ ದೊಡ್ಡ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಯಾಕಂದರೆ ತುಂಬ ಮೇಲ್ಭಾಗದ ರೀತಿಯಲ್ಲಿ ಎದ್ದು ಬಂದಿದೆ ಆ ಟಾರ್ಗಳೆಲ್ಲವೂ ಕೂಡ. ಇನ್ನೊಂದು ಕಡೆ ಗುಂಡಿ ಬಂದಿದೆ. ಇನ್ನು ನೋಡ್ತಾ ಇರ್ಬೋದು ನೀವು, ನೀರು ನೋಡಿ, ಇನ್ನೂ ಮಳೆ ನೀರು ಅದೇ ರೀತಿಯಲ್ಲಿ ಇದೆ. ಸೊ ನೇರವಾಗಿ ರಸ್ತೆಯಲ್ಲಿ ಹಾದು ಹೋಗೋಕ್ಕೆ ಜಾಗವೇ ಇಲ್ಲ. ಇನ್ನೊಂದು ಕಡೆ ಇವರ ಅಧ್ವಾನ, BMRCL ಅವರ ಅಧ್ವಾನ ನೋಡಿ. ಅರೆಬರೆ ಕಾಮಗಾರಿಗಳು, ವಿಳಂಬವಾಗಿರುವಂತಹ ಕಾಮಗಾರಿ ಸಾಕಷ್ಟು ವರ್ಷದಿಂದ ಮಾಡ್ತಾನೆ ಬರ್ತಾ ಇದ್ದಾರೆ. ಆ ಕಾಮಗಾರಿಗಳನ್ನು ತುಂಬ ಸ್ಪೀಡಾಗೂ ಕೂಡ ಮಾಡ್ತಾ ಇಲ್ಲ, ತುಂಬ ಲೇಟಾಗಿ ಮಾಡ್ತಾ ಇದ್ದಾರೆ. ಇದರ ಎಫೆಕ್ಟ್ ಬೆಂಗಳೂರಿನ ರಸ್ತೆಗಳು ಅಧ್ವಾನ ಆಗೋಗಿದೆ. ಇನ್ನೊಂದು ಕಡೆಯಲ್ಲಿ KPTCL ಅವರು ಅವ್ರ ಕಾಮಗಾರಿಗೆ ಅಂತ ರಸ್ತೆಗಳನ್ನು ಅಗಿತಾ ಇದ್ದಾರೆ. ಸೊ ಎಲ್ಲ ಕಡೆ ಕೂಡ ಕೆಸರು ನಿಂತ್ಕೊಂಡಿದೆ ರೋಡ್ನಲ್ಲಿ. ಈ ರೀತಿಯಲ್ಲಿ ಅಧ್ವಾನ ಆಗಿದೆ ಬೆಂಗಳೂರಿನ ರಸ್ತೆಗಳು. ವಾಹನ ಸವಾರರ ಪರದಾಟ ಅಂತೂ ಕೇಳೋದೇ ಬೇಡ. ಇನ್ನೊಂದು ಕಡೆ ಎಲ್ಲ ಭಾಗದಲ್ಲೂ ಕೂಡ ಡ್ರೈನೇಜ್ ಪೈಪ್ಗಳನ್ನು ಕೂಡ ಕಟ್ ಮಾಡುವಂತಹ ಪರಿಸ್ಥಿತಿಗೆ BMRCL ಅವರು ಬಂದಿದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನ ರಸ್ತೆಗಳು ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹದಗೆಟ್ಟ ರೀತಿಯಲ್ಲಿ ಆಗಿದೆ.
ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿಗರೆಲ್ಲ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ರಸ್ತೆ ಗುಂಡಿಗಳಿರ್ತಕ್ಕಂತಹ ರಸ್ತೆಗಳಿರ್ಬೋದು, ಕಿತ್ತು ಹೋಗಿರ್ತಕ್ಕಂತಹ ರಸ್ತೆಗಳು ಮತ್ತಷ್ಟು ಅಧ್ವಾನ ಆಗ್ತಾ ಇದ್ದಾವೆ. ನಾನಿವತ್ತು ಬೆಂಗಳೂರಿನ ಶಾಂತಿನಗರಕ್ಕೆ ಸೇರಿದಂತಹ ವಿಲ್ಸನ್ ಗಾರ್ಡನ್ನ 4ನೇ ಅಡ್ಡ ರಸ್ತೆಯ ಬಳಿ ಇದ್ದೇನೆ. ನೋಡಬಹುದಾಗಿದೆ ಇಲ್ಲಿ ಯಾವ ರೀತಿ ರೋಡ್ ಕಿತ್ತಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇದು ಶಾಂತಿನಗರ ಬಸ್ ನಿಲ್ದಾಣಕ್ಕೆ ಹತ್ತಿರ ಆಗಿರ್ತಕ್ಕಂತಹ ಒಂದು ರೋಡ್ ಇದಾಗಿದೆ. ಕಂಪ್ಲೀಟ್ ಆಗಿ ಒಂದು 100ರಿಂದ 500 ಮೀಟರ್ವರೆಗೂ ಕೂಡ ರಸ್ತೆ ಕಿತ್ತು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈ ಒಂದು ಕಿತ್ತು ಹೋಗಿರ್ತಕ್ಕಂತಹ ರಸ್ತೆಯಲ್ಲಿ ಮಳೆ ನೀರು ಕೂಡ ನಿಲ್ಲುತ್ತೆ. ಇದರಿಂದಾಗಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಒಂದು ತೊಂದರೆಗಳು ಆಗ್ತವೆ. ಇಡೀ ಒಂದು ರಸ್ತೆಯಲ್ಲಿ ಕೇವಲ ಇದಿಷ್ಟೇ ಅಲ್ಲ, ಕಂಪ್ಲೀಟ್ ಆಗಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಅಲ್ಲಲ್ಲಿ ಕಿತ್ತು ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಮಳೆ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಂದರೆ ಬಹುತೇಕವಾಗಿ ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಕ್ಕಂತಹ ಸರ್ಕಾರ, ಗ್ರೇಟರ್ ಬೆಂಗಳೂರನ್ನು ಮಾಡ್ತೇವೆ ಎನ್ನುವಂತಹ ಒಂದು ಸರ್ಕಾರ ಬೆಂಗಳೂರಿನ ರಸ್ತೆ ಗುಂಡಿಗಳಿರ್ಬೋದು ಅಥವಾ ಕಿತ್ತು ಹೋಗಿರ್ತಕ್ಕಂತಹ ರಸ್ತೆಗಳನ್ನು ಸರಿಪಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಒಂದು ಮಳೆ ಬಂದರೆ ಸಾಕು, ಬೆಂಗಳೂರಿನ ರಸ್ತೆಗಳಲ್ಲಿ ಕೆರೆಯಂತೆ ನೀರು ತುಂಬಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಬೆಂಗಳೂರಿನ ಜನ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಸರ್ಕಾರದ ವಿರುದ್ಧ ಹೊರಾಗ್ತಾ ಇದ್ದಾರೆ. ಜೊತೆಗೆ ಮೊದಲು ನಮಗೆ ಯಾವ ಭಾಗ್ಯಗಳು ಬೇಡ, ಯಾವ ಗ್ರೇಟರ್ ಬೆಂಗಳೂರು ಬೇಡ, ನಮಗೆ ರಸ್ತೆ ಗುಂಡಿಗಳ ಮುಕ್ತವಾಗಿರ್ತಕ್ಕಂತಹ ಬೆಂಗಳೂರನ್ನು ನೀಡಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂದಿ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದೇ ಒಂದು ದಿನದ ಮಳೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಒಂದೇ ಒಂದು ದಿನದ ಮಳೆ ನಮ್ಮ ಸರ್ಕಾರ ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಒಂದೇ ಒಂದು ದಿನದ ಮಳೆ ನಮ್ಮ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಜಗಜ್ಜಾಹೀರು ಮಾಡ್ತಾ ಇದೆ. ಒಂದೇ ಒಂದು ದಿನದ ಮಳೆಗೆ ಸಾಲು ಸಾಲು ಅವಾಂತರಗಳು, 3 ಬಲಿ. ಇನ್ನೂ ಮಳೆ ಮುಂದುವರಿಯುತ್ತಂತೆ. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮತ್ತೇನು ಅಧ್ವಾನಗಳಿಗೆ ಬೆಂಗಳೂರು ಸಾಕ್ಷಿ ಆಗುತ್ತೋ. DK ಶಿವಕುಮಾರ್ ಈ ಹಿಂದೆ ಹೇಳಿದ್ರಲ್ಲ, ಬೆಂಗಳೂರಿನ ಜನರನ್ನು ದೇವರೇ ಕಾಪಾಡಬೇಕು ಅಂಥೇಳಿ. ಹಂಗೀಗ ದೇವರೇ ಕಾಪಾಡಬೇಕಾದಂತಹ ಪರಿಸ್ಥಿತಿ. ನಿರಂತರವಾಗಿ ಮಳೆ ಹೋಯ್ತಾ ಇದೆ. ಮಳೆಯ ನೀರು ಎಲ್ಲಿಯೂ ಕೂಡ ಹೋಗೋದಕ್ಕಾಗದೇನೆ ರಸ್ತೆಗಳ ಮೇಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒನ್ಸ್ ಅಗೇನ್ ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು. ಮೊದಲನೇ ಎಚ್ಚರಿಕೆ ವಹಿಸಬೇಕಿತ್ತು. ಮ್ಯಾನ್ ಹೋಲ್ ಕ್ಲೀನ್ ಮಾಡುವಂತಹ ಕೆಲಸ, ಚರಂಡಿ ಕೀಲ್ ಕ್ಲೀನ್ ಮಾಡುವಂತಹ ಕೆಲಸ, ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕೆಲಸ, ಅದ್ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಜನ ಇವತ್ತು ಒದ್ದಾಡಬೇಕಾದಂತಹ ಪರಿಸ್ಥಿತಿ.